ಇದು ನಮ್ಮ ಶಾಲೆ. ನಮ್ಮ ಸರ್ಕಾರಿ ಶಾಲೆ ನಮ್ಮ ಹೆಮ್ಮೆ. ಹೌದು, ನಮ್ಮ ಸರ್ಕಾರಿ ಶಾಲೆಯ ಹೆಸರು GLPS ಕೆಂಪತಿಮ್ಮನಹಳ್ಳಿ, ಸಾದಹಳ್ಳಿ ಕ್ಲಸ್ಟರ್, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸಮೀಪದಲ್ಲೇ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ನಮ್ಮ ಶಾಲೆ ಯಾವುದೇ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲದ ಹಾಗೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವಂತಹ ಒಂದು ಸುಸಜ್ಜಿತ ಶಾಲೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬನ್ನಿ ನಮ್ಮ ಶಾಲೆಯಲ್ಲಿ ಏನೆಲ್ಲ ವಿಶೇಷತೆಗಳಿವೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಇದು ಅರಳಿ ಮರ ನಮಗೆ ನೈಸರ್ಗಿಕವಾಗಿ ನೀಡಿರುವಂತಹ ನಮ್ಮ ಶಾಲಾ ಆವರಣದಲ್ಲಿ ಇರುವಂತಹ ಸುಮಾರು 100 ವರ್ಷ ಹಳೆಯದಾದ ಅರಳಿ ಮರ ಇದಾಗಿದೆ. ಇದರಿಂದ ನಮಗೆ ಸಾಕಷ್ಟು ಗಾಳಿ, ಸಾಕಷ್ಟು ನೆರಳು ಸಿಗ್ತಾ ಇದೆ. ಹಾಗೆ ಇಲ್ಲಿ ಅರಳಿ ಮರದ ಕೆಳಗೆ ಕುಳಿತು ಮಕ್ಕಳು ಮತ್ತು ಪೇರೆಂಟ್ಸ್ ಎಲ್ಲ ಕುಳಿತು ಇಲ್ಲಿ ವಿಶ್ರಾಂತಿಯನ್ನು ಪಡೀಲಿಕ್ಕೆ, ಮತ್ತು ಶಿಕ್ಷಕರು ಸಹ ಏನಾದರೂ ಬಂದು ಹೊರಗಡೆ ಹೇಳ್ಕೊಡ್ಬೇಕು ಅಂತಂದರೆ ಇಲ್ಲಿ ಕೂತ್ಕೊಂಡು ಹೇಳ್ಕೊಡ್ಲಿಕ್ಕೆ ಒಂದು ಆಸನದ ವ್ಯವಸ್ಥೆ ಇದೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರಬಹುದು 2 ಡಸ್ಟ್ಬಿನ್ಗಳಿದೆ. ಹಸಿ ಕಸ ಮತ್ತು ಒಣ ಕಸದ ಡಸ್ಟ್ಬಿನ್ಗಳು ಇಲ್ಲಿವೆ. ಹಾಗೆ ಇನ್ನು ನಮ್ಮ ಶಾಲೆಯ ಬಗ್ಗೆ ಹೇಳ್ತಾ ಹೋದರೆ ಇಲ್ಲಿ ನಿಮ್ಮ ಎದುರಿಗೆ ಕಾಣಿಸ್ತಾ ಇರೋದೇನು ಅಂತಂದರೆ ತುಂಬ ಆಕರ್ಷಕ ಒಂದು ಆಟದ ಸ್ಥಳವಾಗಿದೆ. ಇಲ್ಲಿ ಉಯ್ಯಾಲೆ ಹಾಕಿದ್ದಾರೆ, ಉಯ್ಯಾಲೆ ಇದೆ. ಮಕ್ಕಳು ಇಲ್ಲಿ ತುಂಬ ಖುಷಿಯಿಂದ ಆಟ ಆಡ್ತಾರೆ. ಮತ್ತು ಇಲ್ಲೊಂದು ಸ್ಲೈಡನ್ನು ನೋಡಬಹುದು. ಇಲ್ಲೂ ಒಂದು ಸ್ಲೈಡ್ ಇದೆ. ಮತ್ತು ಇದಕ್ಕೆಲ್ಲ ಒಂದು ಮರಳನ್ನು ಕೆಳಗಡೆ ಹಾಕಿದ್ದಾರೆ, ಮಕ್ಕಳು ಬಿದ್ದರೂ ಕೂಡ ಅವ್ರಿಗೆ ಏಟಾಗಬಾರ್ದು ಅಂತ. ಇಲ್ಲಿ ಕೂಡ ಒಂದು ಸ್ಲೈಡ್ ಇದೆ. ಮತ್ತು ಇಲ್ಲಿ ಒಂದು ಟರ್ನ್ ಆಗುವಂತಹದ್ದು, ಮತ್ತು ಇಲ್ಲಿ ಸೀಸಾ, ಇವೆಲ್ಲ ಆಟಿಕೆಗಳನ್ನು ಇಲ್ಲಿ ಹಾಕ್ಕೊಟ್ಟಿದ್ದಾರೆ. ಮತ್ತು ಇಲ್ಲೊಂದಷ್ಟು ಆಟಿಕೆಗಳಿವೆ. ಈಗ ನಾವು ಒಂದೊಂದಾಗಿ ನಮ್ಮ ಶಾಲೆಯಲ್ಲಿ ಸೊ ಇವೆಲ್ಲ ಇದೆ. ಈಗ ಬನ್ನಿ ಇನ್ನೂ ಏನೆಲ್ಲ ಸೌಲಭ್ಯಗಳು ನಮ್ಮ ಶಾಲೆಯಲ್ಲಿ ಇದೆ ಅನ್ನೋದನ್ನು ನಾವು ಒಂದೊಂದಾಗಿ ತೋರಿಸ್ತೀವಿ. ಈ ಕಡೆ ನೋಡಬಹುದು ನೀವು ಒಂದು ಮಿನಿ ಗಾರ್ಡನ್ನ ಮಾಡ್ಕೊಂಡಿದ್ದೀವಿ. ಈ ಗಾರ್ಡನಲ್ಲಿ ನಾವು ಬಿಸಿಯೂಟಕ್ಕೆ ಬೇಕಾದಂತಹ ಒಂದು ಸೊಪ್ಪುಗಳನ್ನು, ತರಕಾರಿಗಳನ್ನು ಕೂಡ ಬೆಳೀತಾ ಇದ್ದೀವಿ. ತುಂಬ ಮಕ್ಕಳು ಪ್ರೀತಿಯಿಂದ ಈ ಗಿಡಗಳನ್ನು ಪೋಷಣೆ ಮಾಡ್ತಾರೆ, ಖುಷಿಯಾಗುತ್ತೆ. ಮತ್ತು ಇಲ್ಲಿ ನಮ್ಮ ಬಿಲ್ಡಿಂಗ್ ದಾನಿಗಳು ನಿಮಗೆ ನಾವು ಹೇಳಲೇಬೇಕು. ಈ ಬಿಲ್ಡಿಂಗ್ನ ದಾನಿಗಳು ಯಾರ್ಯಾರು ಅಂತಂದರೆ ರೊನಾಲ್ಡ್ ಕೊಲಾಸೋರವರು, NRI ಮತ್ತು ಅವರ ಕುಟುಂಬ. ಹಾಗೆ SLK ಸಾಫ್ಟ್ವೇರ್ ಪ್ರೈವೇಟ್ ಲಿಮಿಟೆಡ್ರವರು ನಮಗೆ ಈ ಒಂದು ಸುಸಜ್ಜಿತವಾದ ಅತ್ಯಾಧುನಿಕ ಆಕರ್ಷಕ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾವು ಆಭಾರಿಗಳಾಗಿರಲೇಬೇಕು, ಆಗಿದ್ದೇವೆ ಕೂಡ. ಬನ್ನಿ ಇವಾಗ ಒಂದೊಂದಾಗಿ ನಾವು ಬಿಲ್ಡಿಂಗಲ್ಲಿ ಏನೇನಿದೆ ಅಂತ ನೋಡೋಣ. ಈಗ ಮೊದಲಿಗೆ ಇದು ವಾಶ್ರೂಮ್. ಈ ಕಡೆ ಗರ್ಲ್ಸ್ ವಾಶ್ರೂಮ್, ಈ ಕಡೆ ಬಾಯ್ಸ್ ವಾಶ್ರೂಮ್ ಇದೆ. ಗಾಳಿ ಜಾಸ್ತಿ ಬಂದು ಈ ಬೋರ್ಡ್ ಸ್ವಲ್ಪ ಕೆಳಗಡೆ ಬಂದಿದೆ, ಆಮೇಲೆ ನಾವು ಹಾಕಿದೆ. ಸೊ ಇದು ಬಾಯ್ಸ್ ವಾಶ್ರೂಮ್. ಬಾಯ್ಸ್ ವಾಶ್ರೂಮಲ್ಲಿ ಇಲ್ಲಿ ನೋಡಬಹುದು, ಇದು ಒಂದು ಇಂಡಿಯನ್ ಕಮೋಡ್ ಇದೆ, ಮತ್ತು ಇಲ್ಲೊಂದು ವೆಸ್ಟರ್ನ್ ಕಮೋಡ್ ಇದೆ. ಮಕ್ಕಳು ಇದನ್ನು ಯೂಸ್ ಮಾಡ್ತಾರೆ. ಮತ್ತು ಇಲ್ಲಿ ಹ್ಯಾಂಡ್ ವಾಶ್ ಇದೆ, ಮತ್ತು ಇದು ಹ್ಯಾಂಡ್ ವಾಶ್ ಲಿಕ್ವಿಡನ್ನು ಕೂಡ ಹಾಕ್ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಯೂರಿನಲ್ಸ್ ಇದೆ, ಬಾಯ್ಸ್ಗೆ ಯೂರಿನಲ್ಸು. ಮತ್ತು ಆ ಕಡೆ ಒಂದು ಇಂಡಿಯನ್ ಕಮೋಡ್ ಇದೆ. ಇದನ್ನೆಲ್ಲ ಮಕ್ಕಳು ಯೂಸ್ ಮಾಡ್ತಾರೆ. ಬನ್ನಿ ಇವಾಗ ಗರ್ಲ್ಸ್ ವಾಶ್ರೂಮ್ ನೋಡ್ಕೊಂಡು ಬರೋಣ. ಗರ್ಲ್ಸ್ ವಾಶ್ರೂಮಲ್ಲೂ ಕೂಡ ಈ ಕಡೆ ಒಂದು ಹ್ಯಾಂಡ್ ವಾಶು, ಅದಕ್ಕೆ ಹ್ಯಾಂಡ್ ವಾಶ್ ಲಿಕ್ವಿಡ್ ಇದೆ. ಮತ್ತು ಆ ಕಡೆಯೂ ಕೂಡ ಹ್ಯಾಂಡ್ ವಾಶ್, 2 ಹ್ಯಾಂಡ್ ವಾಶ್ಗಳನ್ನು ಕೊಟ್ಟಿದ್ದೇವೆ. ಅದು ವೆಸ್ಟರ್ನ್ ಕಮೋಡ್ ಮತ್ತು ಇದು ಇಂಡಿಯನ್ ಕಮೋಡ್ ಇದೆ. ಸೊ ಇದನ್ನು ಮಕ್ಕಳೆಲ್ಲ ತುಂಬ ಖುಷಿಯಿಂದ ಯೂಸ್ ಮಾಡ್ತಾರೆ. ಸೊ ಈ ಬೋರ್ಡು ಕೂಡ ಕೆಳಗಡೆ ಬಿದ್ದುಬಿಟ್ಟಿದೆ. ಇದನ್ನು ಆಮೇಲೆ ನಾವು ಸರಿ ಮಾಡ್ತೀವಿ. ಇಲ್ಲಿ ಗಾಳಿ ಜಾಸ್ತಿ ಇದೆಯಲ್ಲ, ಹಾಗಾಗಿ ಬೋರ್ಡು ಕೆಳಗಡೆ ಬಂದುಬಿಟ್ಟಿದೆ. ಬನ್ನಿ ಇವಾಗ ನಾವು ಸ್ಟಾಫ್ ವಾಶ್ರೂಮನ್ನು ನೋಡೋಣ ಹೇಗಿದೆ ಅಂತ. ಸೊ ಇದು ಸ್ಟಾಫ್ ವಾಶ್ರೂಮ್ನ ಓಪನ್ ಮಾಡಿದ್ರೆ 2 ವಾಶ್ರೂಮ್ಗಳು ಕಾಣಿಸುತ್ತೆ. ಇದು ಹ್ಯಾಂಡ್ ವಾಶ್ ವಿತ್ ಮಿರರ್, ಮತ್ತು ಇದು ಏನು ಹ್ಯಾಂಡ್ ವಾಶ್ ಲಿಕ್ವಿಡ್, ಮತ್ತು ಇದು ವೆಸ್ಟರ್ನ್ ಕಮೋಡ್ ಇದೆ. ಆ ಕಡೆ ಇನ್ನೊಂದು ಹ್ಯಾಂಡ್ ವಾಶ್ ಇದೆ, ಇನ್ನೊಂದು ವಾಶ್ರೂಮ್ ಇದೆ ನೋಡೋಣ. ಸೊ ಇದು ಒಂದು ಹ್ಯಾಂಡ್ ವಾಶ್, ಮಿರರ್, ಲಿಕ್ವಿಡ್ ಇದೆ.
ಮತ್ತು ಇದು ವೆಸ್ಟರ್ನ್ ಕಮೋಡ್ ಇದೆ. ಸೊ ಇದನ್ನು ನಾವು ಸ್ಟಾಫ್ ಯೂಸ್ ಮಾಡಲಿಕ್ಕೆ ಮಾಡಿಕೊಟ್ಟಿರ್ತಾರೆ. ಆ್ಯಂಡ್ ಎಲ್ಲ ಒಂದು ವಾಶ್ರೂಮ್ಗಳಲ್ಲೂ ಕೂಡ ಡಸ್ಟ್ಬಿನ್ಗಳನ್ನು ಇಟ್ಟಿದ್ದಾರೆ. ಮತ್ತು ಹಾಗೆ ನೋಡೋದಾದರೆ ಇದು ಒಂದು ಸ್ಟೋರ್ ರೂಮ್. ಈ ಸ್ಟೋರ್ ರೂಮಲ್ಲಿ ನಾವು ಏನೇನು ಶಾಲೆಗೆ ಬೇಕಾಗಿರುವಂಥ ಅಗತ್ಯ ವಸ್ತುಗಳನ್ನೆಲ್ಲ ನಾವಿಲ್ಲಿ ಸಂಗ್ರಹ ಮಾಡಿ ಇಟ್ಕೊಳ್ತೇವೆ. ಇಲ್ಲಿ ನಮಗೆ ಮಿಡ್ ಡೇ ಮೀಲ್ಸ್ಗೋಸ್ಕರ ಬರುವಂತಹ ಒಂದು ಫುಡ್ ಗ್ರೇನ್ಸ್ ಅದನ್ನೆಲ್ಲ ನಾವಿಲ್ಲಿ ಸ್ಟೋರ್ ಮಾಡಿ ಇಡ್ತೀವಿ. ಹಾಗೆ ಇಲ್ಲಿ ನೋಡೋದಾದರೆ ಇದು ನಮ್ಮ ಅಡುಗೆ ಮನೆ. ನಮ್ಮ ಶಾಲಾ ಮಕ್ಕಳು ಎಲ್ಲ ಊಟ ಮಾಡಲಿಕ್ಕೆ ಅಡುಗೆ ತಯಾರಾಗುವಂತಹ ಜಾಗ ನಮ್ಮ ಅಡುಗೆ ಮನೆ. ಬನ್ನಿ ಅಡುಗೆ ಮನೆನ ತೋರಿಸ್ತೀವಿ. ಸೊ ನಮ್ಮ ಅಡುಗೆ ಮನೆಯ ವಿಶೇಷತೆ ಅಂತಂದರೆ ಇಲ್ಲಿ ಫ್ರಿಡ್ಜ್ ಇದೆ, ನೋಡ್ತಾ ಇದ್ದೀರಾ. ಇಲ್ಲಿ ಲಿಫ್ಟ್ ಇದೆ. ಇಲ್ಲಿ ನಾವು ಫುಡ್ಡನ್ನು ಇಲ್ಲಿ ಇಟ್ಟರೆ ಇದು ಓಪನ್ ಮಾಡಿಬಿಟ್ಟು ನಾವು ಫುಡ್ಡನ್ನು ಇಲ್ಲಿ ಇಟ್ಬಿಟ್ಟು ಬಟನ್ ಒತ್ತಿದ್ರೆ ಇದು ಮೇಲ್ಗಡೆ ಸೀದಾ ಡೈನಿಂಗ್ ಹಾಲ್ಗೆ ಹೋಗುತ್ತೆ. ಸೊ ಲಿಫ್ಟ್ ವ್ಯವಸ್ಥೆ ಇದೆ. ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅಡುಗೆ ಮಾಡ್ತಾರಲ್ಲ, ಆ ಪಾತ್ರೆನ ಬಿಸಿ ಪಾತ್ರೆಗಳನ್ನು ಮೇಲೆ ತೆಗೆದುಕೊಂಡು ಹೋಗೋದಕ್ಕಾಗೋದಿಲ್ಲ ಅಂಥೇಳಿ ಈ ರೀತಿ ಲಿಫ್ಟ್ ವ್ಯವಸ್ಥೆಯನ್ನು ಮಾಡಿ ಕೊಟ್ಟಿದ್ದಾರೆ. ಹಾಗೆ ಇದು ನಾವು ಅಡುಗೆ ಮಾಡುವಂತಹ ಜಾಗ. ಇದು ಇಲ್ಲಿ ಪಾತ್ರೆನ ತೊಳಿತಾರೆ. ಇಲ್ಲಿ ಬಿಸಿನೀರು ಮತ್ತು ತಣ್ಣೀರು ಎರಡೂ ಬರುತ್ತೆ. ಇದು ಅಡುಗೆಗೆ ಯೂಸ್ ಮಾಡುವಂತಹ RO ವಾಟರ್ ಮತ್ತು ಡ್ರಿಂಕಿಂಗ್ ವಾಟರ್ ಕೂಡ ಇದೆ. ಸೊ ತುಂಬಾ ಒಂದು ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಇದು ಸ್ಕೂಲ್ನ ಒಂದು ಮೋಟರ್ ಬೋರ್ಡ್ಸ್, ಮೀಟರ್ ಬೋರ್ಡ್ಸ್ ಎಲ್ಲ ಇಲ್ಲಿ ಇರುತ್ತೆ. ಇದನ್ನು ನಾವು ಆಪ್ರೇಟ್ ಮಾಡ್ತೀವಿ. ಬನ್ನಿ ಇವಾಗ ನಾವು ಕ್ಲಾಸ್ ರೂಮ್ ನೋಡೋಣ. ಅದಕ್ಕೂ ಮುಂಚೆ ಆಫೀಸ್ ರೂಮ್ ನೋಡೋಣ. ಇದು ನಮ್ಮ ಸ್ಕೂಲ್ ಆಫೀಸ್ ರೂಮ್. ಈ ಆಫೀಸ್ ರೂಮಲ್ಲಿ ಏನೆಲ್ಲ ಇದೆ ಅಲ್ಲಿ ನೋಡಿ. CC ಕ್ಯಾಮರಾಸ್, ಒಂದು ಸುಮಾರು 23 CC ಕ್ಯಾಮ್ರಾಗಳು ಶಾಲೆಯ ಸುತ್ತಮುತ್ತ, ಶಾಲೆಯ ಒಳಗಡೆ ಎಲ್ಲ ಸುಮಾರು 23 CC ಕ್ಯಾಮ್ರಾಗಳನ್ನು ಹಾಕ್ಕೊಟ್ಟಿದ್ದಾರೆ. ಇಲ್ಲಿ ಕೂತ್ಕೊಂಡು ಏನು ನಡೀತಾ ಇದೆ ಸ್ಕೂಲಲ್ಲಿ, ಸ್ಕೂಲ್ ಹೊರಗಡೆ ಅಂತ ಕೂತ್ಕೊಂಡು ನೋಡಬಹುದು. ತುಂಬಾ ಒಳ್ಳೆ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ನಾವು ಏನು ತಗಲಾಕಿದ್ದೀವಿ ಅಂತಂದರೆ ಚಾರ್ಟ್ಗಳು, ಶಾಲೆಗೆ ಸಂಬಂಧಪಟ್ಟಂತಹ ಚಾರ್ಟ್ಗಳನ್ನು ಹಾಕಿದ್ದೇವೆ. ಮತ್ತು ಇಲ್ಲಿ ಸ್ಕೂಲ್ ಡಿಸ್ಪ್ಲೇ ಬೋರ್ಡ್ ಅಂತ, ಇಲ್ಲಿ ಶಾಲೆ ಮೊದಲು ಹೇಗಿತ್ತು, ನಂತರ ಹೇಗಾಯಿತು, ಶಾಲೆಯ ಸಾಧನೆಗಳು, ಇವುಗಳನ್ನು ಈ ಬೋರ್ಡಲ್ಲಿ ಹಾಕಿದ್ದೇವೆ. ಇನ್ನು ಆ ಕಡೆ ನೀವೊಂದು ಗಮನಿಸಬಹುದು, ಪ್ರತಿಯೊಂದು ರೂಮ್ಗಳಿಗೂ CC ಕ್ಯಾಮ್ರಾ ಇದೆ. ಮತ್ತು ಒಂದು ಮೈಕ್ ಸಿಸ್ಟಮ್ ಕೂಡ ಮಾಡಿಕೊಟ್ಟಿದ್ದಾರೆ. ಸ್ಪೀಕರ್ಗಳಿದೆ ಪ್ರತಿಯೊಂದು ರೂಮ್ಗಳಲ್ಲೂ. ಹಾಗೆ ಇಲ್ಲೆಲ್ಲ ನೀವು ಸುತ್ತಮುತ್ತ ನೋಡ್ತಾ ಇರಬಹುದು ರಾಷ್ಟ್ರ ನಾಯಕರು, ಸಮಾಜ ಸೇವಕರು ಮತ್ತು ಕವಿಗಳು, ಸುಮಾರು ಭಾವಚಿತ್ರಗಳನ್ನು ಹಾಕಿದ್ದೇವೆ. ಇದು ಆಫೀಸ್ ರೂಮ್. ಇಲ್ಲಿ ಒಂದು ಸ್ಪೆಷಲ್ ಏನಂತಂದರೆ ಮೈಕ್ ಇದೆ. ಈ ಮೈಕಲ್ಲಿ ಮಾತಾಡಿದ್ರೆ ಎಲ್ಲ ಕ್ಲಾಸ್ ರೂಮ್ಗಳಿಗೂ ಕೇಳಿಸುತ್ತೆ. ಮೇಲೆ ಫಸ್ಟ್ ಫ್ಲೋರಲ್ಲಿರೋ ಆಡಿಟೋರಿಯಮ್ಗೂ ಕೇಳಿಸುತ್ತೆ, ಕ್ಲಾಸ್ ರೂಮ್ಗಳಿಗೆ ಕೇಳಿಸುತ್ತೆ. ನಾವು ಯಾವುದಾದ್ರೂ ಕ್ಲಾಸ್ ರೂಮಲ್ಲಿ ಯಾರಾದರೂ ಏನಾದರೂ ಮಾಡ್ತಾಯಿದ್ರೆ ಅವ್ರ ಹೆಸರನ್ನ ಕೂಗಿ ಇಲ್ಲಿ ಅವ್ರ ಹತ್ರ ಮಾತಾಡಬಹುದು. ನೋಡಿ, ಪ್ರೀತಮ್, ವೈ ಆರ್ ಯು ಸ್ಟ್ಯಾಂಡಿಂಗ್, ಸಿಟ್ ಡೌನ್. ಈ ಥರ ನಾವು ಮಕ್ಕಳಿಗೆ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾ ಇರ್ತೀವಿ ಈ ಮೈಕ್ ಮೂಲಕ. ಮತ್ತು ಇಲ್ಲಿ ಕಂಪ್ಯೂಟರ್ ಇದೆ, ಪ್ರಿಂಟರ್ ಕೂಡ ಇದೆ. ಒಳ್ಳೆ ಕಬೋರ್ಡ್ಸ್ಗಳನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಟೇಬಲ್ ಇದೆ. ಸೊ ಇಷ್ಟೆಲ್ಲ ಫೆಸಿಲಿಟೀಸು ನಮ್ಮ ಆಫೀಸ್ ರೂಮಲ್ಲಿ ಇದೆ. ಇವಾಗ ಬನ್ನಿ ಒಂದೊಂದೇ ಕ್ಲಾಸ್ ರೂಮನ್ನು ನೋಡೋಣ. ಇದು ಒಂದು ಕ್ಲಾಸ್ ರೂಮ್ ನೋಡಿ. ಇಲ್ಲಿ ಮಕ್ಕಳು ಎಲ್ಲ ಅವರವರ ವರ್ಕ್ಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕ್ಲಾಸ್ ರೂಮ್ ಡಿಸ್ಪ್ಲೇ ಬೋರ್ಡ್ ಅಂತ ನಾವು ಹಾಕಿದ್ದೀವಿ. ಇದರ ಸ್ಪೆಷಾಲಿಟಿ ಏನು ಅಂತಂದರೆ ಮಕ್ಕಳು ಮಾಡಿರುವಂತಹ ಪ್ರಾಜೆಕ್ಟ್ಸ್ಗಳನ್ನು ನಾವಿಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಅವರು ಎವ್ರಿಡೇ ನೋಡ್ತಿರ್ತಾರೆ, ಖುಷಿ ಪಡ್ತಾರೆ. ಆ್ಯಂಡ್ ತುಂಬಾ ಫ್ಯಾನ್ಗಳಿದೆ. ಈಚ್ ಆ್ಯಂಡ್ ಎವ್ರಿ ಕ್ಲಾಸಲ್ಲಿ ಫ್ಯಾನ್ಸ್ ಇದೆ, ಒಳ್ಳೆ ಲೈಟ್ಸ್ಗಳಿದೆ, CC ಕ್ಯಾಮೆರಾ ಇದೆ, ಸ್ಪೀಕರ್ ಇದೆ, ಒಳ್ಳೆ ಬೋರ್ಡ್ಗಳನ್ನು ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ರ್ಯಾಕ್ ಇದೆ, ಟೇಬಲ್, ಚೇರ್ ಎಲ್ಲವೂ ಇದೆ, ಇನ್ಕ್ಲೂಡಿಂಗ್ ಡಸ್ಟ್ಬಿನ್ ಕೂಡ ಕ್ಲಾಸ್ ರೂಮಲ್ಲಿ. ಎವ್ರಿ ಕ್ಲಾಸ್ ರೂಮ್ ಮತ್ತು ವಾಶ್ರೂಮ್ ಎಲ್ಲ ಕಡೆ ನಮಗೆ ಡಸ್ಟ್ಬಿನ್ನು ಕೂಡ ಹಾಕ್ಕೊಟ್ಟಿದ್ದಾರೆ. ಬನ್ನಿ ಇವಾಗ ನಾವು ಕಂಪ್ಯೂಟರ್ ರೂಮ್ ಥರ್ಡ್ ಸ್ಟ್ಯಾಂಡರ್ಡ್ ರೂಮನ್ನು ನೋಡೋಣ. ಇದು ಸದ್ಯಕ್ಕೆ ನಾವು ಕಂಪ್ಯೂಟರ್ ರೂಮ್ ಥರ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಮಕ್ಕಳು ಫ್ರೀ ಇರಬೇಕಾದ್ರೆ ಬಂದು ಇಲ್ಲಿ ಕೂತ್ಕೊಂಡು ಕಂಪ್ಯೂಟ್ರನ್ನ ಕಲಿತಾರೆ. ಸೊ ಎಲ್ಲ ಮಾಡ್ತಾರೆ, ಮಕ್ಕಳೆಲ್ಲನೂ ಮಾಡ್ತಾರೆ. ಸೊ ಇದು ಒಂದು
ಮಗು ಮಾಡ್ಕೊಂಡು ಬಂದಿರುವಂತಹ ಪ್ರಾಜೆಕ್ಟ್ ಇದು. ಇದೇನಂತಂದರೆ ನೆಕ್ಸ್ಟ್ ಇದು. ಈ ನೆಕ್ಸ್ಟ್ ಯಾವುದರಲ್ಲಿ ಮಾಡಿದ್ದಾರೆ ಇದು? ಮಡಿಕೆ, ಒಂದು ಚಿಕ್ಕ ಮಡಿಕೆಯಲ್ಲಿ ಒಂದು ನೆಸ್ಟನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಸ್ಕೂಲ್ ನೋಟಿಸ್ ಬೋರ್ಡಾಗಿ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಶಾಲೆಗೆ ಸಂಬಂಧಪಟ್ಟ ಎಲ್ಲ ನೋಟಿಸ್ಗಳನ್ನು ಇಲ್ಲಿ ಹಾಕ್ತಾ ಇರ್ತೀವಿ. ಆ್ಯಂಡ್ ಈ ರ್ಯಾಕ್ ಏನಂತಂದರೆ ಮಕ್ಕಳು ತಮ್ಮ ವಾಟರ್ ಬಾಟಲ್ಗಳನ್ನು ಇಟ್ಕೊಳ್ತಾರೆ. ಹಾಗೆ ಇಲ್ಲೊಂದು ಸಲಹಾ ಪೆಟ್ಟಿಗೆ ಕೂಡ ಇಟ್ಟಿದ್ದೀವಿ. ಮಕ್ಕಳಿಗೆ ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ ಈ ಬಾಕ್ಸಲ್ಲಿ ಅವರು ಬರೆದು ಹಾಕಬಹುದು. ಹಾಗೆ ಇಲ್ಲಿ ಇದು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಮಕ್ಕಳು ಕಲಿತಾ ಇದ್ದಾರೆ. ಇಲ್ಲೂ ಕೂಡ ಫ್ಯಾನು, ಲೈಟು, CC ಕ್ಯಾಮರಾ, ಸ್ಪೀಕರ್ ಎಲ್ಲವೂ ಇದೆ. ಬನ್ನಿ. ಸೊ ಇದನ್ನು ಕೂಡ ಒಂದು ಕ್ಲಾಸ್ ರೂಮ್. ಇಲ್ಲಿ ಕ್ಲಾಸ್ 1 ಮತ್ತು 2 ಕಲಿತಾ ಇದ್ದಾರೆ. ಅದು ಕ್ಲಾಸ್ ರೂಮ್ ಡಿಸ್ಪ್ಲೇ ಬೋರ್ಡ್, ಅಲ್ಲೂ ಕೂಡ ನೀವು ನೋಡಬಹುದು ಮಕ್ಕಳ ಪ್ರಾಜೆಕ್ಟ್ಸ್ಗಳನ್ನು. ಬನ್ನಿ ಇವಾಗ ನಾವು ಅಂಗನವಾಡಿಗೆ ಹೋಗೋಣ, ಪ್ರೀ ಸ್ಕೂಲ್ಗೆ. ಆಲ್ರೆಡಿ ಮಕ್ಕಳೆಲ್ಲ ಊಟ ಮಾಡ್ತಿದ್ದಾರೆ. ಯಾಕಂತಂದರೆ ಇದು ಲಂಚ್ ಬ್ರೇಕ್. ಸೊ ಮಕ್ಕಳು ಊಟ ಮಾಡ್ತಾ ಇದ್ದಾರೆ. ಅಂಗನವಾಡಿ ಮಕ್ಕಳು ಸಾಂಬಾರು ಹಾಕ್ತಾರೆ. ಸೊ ಇದು ನಮ್ಮ ಶಾಲೆಯಲ್ಲೇ ಇರುವಂತಹ ಅಂಗನವಾಡಿ ರೂಮ್. ಇಲ್ಲಿ ನೋಡಬಹುದು ನೀವು, ಅಟ್ರಾಕ್ಟಿವ್ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಕೂತ್ಕೊಳ್ಳೋದಕ್ಕೆ ಮಕ್ಕಳಿಗೆ ಒಂದು ಚೇರ್, ಟೇಬಲ್, ಫರ್ನಿಚರ್ಸ್, ಟಾಯ್ಸ್ ಎಲ್ಲವೂ ಇದೆ. ಮತ್ತು ಅಂಗನವಾಡಿ ಮಕ್ಕಳಿಗೆ ಫುಡ್ಡು ಈ ಅಂಗನವಾಡಿ ಕಿಚನಲ್ಲಿ ರೆಡಿ ಆಗುತ್ತೆ. ಬನ್ನಿ ಇವಾಗ ನಮ್ಮ ಸ್ಪೋರ್ಟ್ಸ್ ರೂಮ್ ನೋಡ್ಕೊಂಡು ಬರೋಣ ಹೇಗಿದೆ ಅಂತ. ಸೊ ಹೀಗೆ ಹೋದರೆ ಇಲ್ಲಿ ಲಾಸ್ಟಲ್ಲಿ ನಮಗೆ ಸ್ಪೋರ್ಟ್ಸ್ ರೂಮ್ ಸಿಗುತ್ತೆ. ಈ ಸ್ಪೋರ್ಟ್ಸ್ ರೂಮಲ್ಲಿ ತುಂಬ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಇದೆ. ನೀವು ನೋಡ್ಬೋದು ಹೌ ಬ್ಯೂಟಿಫುಲ್ ಇಟ್ ಈಸ್ ಅಂತ. ಸೊ ಲೆಸಿನ್ಸ್, ಡಂಬಲ್ಸ್, ಮತ್ತು ಅದು ರಿಂಗ್ ಟೋಸ್ ಗೇಮ್ ಆಡೋದು, ಶಟಲ್ ಬ್ಯಾಡ್ಮಿಂಟನ್, ಮತ್ತು ಸ್ಕಿಪ್ಪಿಂಗ್ ಆ್ಯಂಡ್ ರಿಂಗ್ಸ್ ಆ್ಯಂಡ್ ಬಾಲ್, ಬ್ಯಾಟ್, ಹೂಪ್ಸ್, ಯೋಗ ಮ್ಯಾಟ್, ಹೂಪ್ಸ್, ಡ್ರಮ್ ಸೆಟ್, ಕೇರಮ್ ಬೋರ್ಡ್. ಸೊ ಎಲ್ಲ ನಮ್ಮ ಸ್ಕೂಲಲ್ಲಿ ಇದೆ. ಇವನ್ನ ಮಕ್ಕಳು ಯಾವಾಗ ಯೂಸ್ ಮಾಡ್ತಾರೆ ಅಂತಂದರೆ ಆಫ್ಟರ್ ದೇರ್ ಲಂಚ್, ಊಟ ಆದಮೇಲೆ ಅವ್ರಿಗೆ ಇಷ್ಟ ಬಂದಿದ್ದನ್ನು ಇಲ್ಲಿ ಬಂದು ತೊಗೊಂಡು ಹೋಗಿ ಆಟ ಆಡಬಹುದು. ಮತ್ತು ಅವ್ರಿಗೆ PE ಪೀರಿಯಡ್ ಇರುತ್ತೆ. ಸೊ ಆವಾಗಲೂ ಕೂಡ ಅವರು ಇಲ್ಲಿ ಇರೋ ಥಿಂಗ್ಸ್ಗಳನ್ನ ತೊಗೊಂಡು ಆಟ ಆಡ್ತಾರೆ. ಆ್ಯಂಡ್ ಎವ್ರಿ ಸ್ಯಾಟರ್ಡೆ ನಾವು ಮಾಸ್ PT ಎಲ್ಲ ಮಾಡಿಸ್ಬೇಕಾದ್ರೆ ಇದನ್ನೆಲ್ಲ ಕೊಟ್ಟು ಮಕ್ಕಳಿಗೆ ಮಾಡಿಸ್ತೀವಿ. ತುಂಬ ಖುಷಿ ಪಡ್ತಾರೆ ಮಕ್ಕಳು ಆಟ ಆಡೋದು ಅಂತಂದರೆ. ಸ್ಪೋರ್ಟ್ಸ್ ರೂಮ್ ಅಂದರೆ ಮಕ್ಳಿಗೆ ತುಂಬ ಇಷ್ಟ. ಬನ್ನಿ ಇವಾಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಏನೇನಿದೆ ಅಂತಂದರೆ ರೈಟ್ ಸೈಡಲ್ಲಿ ಡೈನಿಂಗ್ ಹಾಲ್ ಇದೆ. ಲೆಫ್ಟ್ ಸೈಡಲ್ಲಿ ಆಡಿಟೋರಿಯಂ ಇದೆ. ಬನ್ನಿ ನಾವು ನಮ್ಮ ಆಡಿಟೋರಿಯಂ ಮತ್ತು ಡೈನಿಂಗ್ ಹಾಲನ್ನು ನೋಡೋಣ. ಸೊ ನಿಮ್ಮ ಎದುರುಗಡೆ ಕಾಣಿಸ್ತಾ ಇರುವಂತಹ ಪ್ಲೇಸ್ ಸಭಾಂಗಣ, ಆಡಿಟೋರಿಯಂ. ಫಸ್ಟ್ ನಾವು ಇಲ್ಲಿ ನಮ್ಮ ಡೈನಿಂಗ್ ಹಾಲನ್ನು ನೋಡೋಣ. ಈ ಡೈನಿಂಗ್ ಹಾಲಲ್ಲಿ ಹ್ಯಾಂಡ್ ವಾಶ್ ಇದೆ. ಮಕ್ಕಳು ಇಲ್ಲಿ ಕೈ ತೊಳಿತಾರೆ ಊಟಕ್ಕೆ ಮುಂಚೆ ಮತ್ತು ಊಟ ಆದಮೇಲೆ ಕೈ ತೊಳಿತಾರೆ. ಅಲ್ಲಿ ಹ್ಯಾಂಡ್ ವಾಶ್ ಲಿಕ್ವಿಡ್ ಕೂಡ ಇದೆ. ಏನಾದರೂ ಮಕ್ಕಳಿಗೆ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಬಂದಾಗ ಅವ್ರಿಗೇನಾದರೂ ಅರ್ಜೆಂಟ್ ಆದರೆ ಈ ವಾಶ್ರೂಮನ್ನು ಮಕ್ಕಳು ಯೂಸ್ ಮಾಡ್ತಾರೆ. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಡೈನಿಂಗ್ ಹಾಲ್ ಬೋರ್ಡ್. ಸೊ ಈ ಡೈನಿಂಗ್ ಹಾಲಲ್ಲಿ ನಾವು ಚೇರ್ಸ್, ಟೇಬಲ್ಸ್ನ ಹಾಕಿಟ್ಟಿದ್ದೀವಿ. ಮಕ್ಕಳು ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ. ನಾನು ಆವಾಗಲೇ ಕೆಳಗಡೆ ಅಡುಗೆ ಮನೇಲಿ ತೋರಿಸ್ದೆ, ಕಿಚನಲ್ಲಿ. ಅಲ್ಲಿ ಏನು ಲಿಫ್ಟ್ ಇದೆ ಅಲ್ಲ, ಆ ಲಿಫ್ಟಲ್ಲಿ ಊಟ ಇಟ್ಟರೆ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿ ಊಟ ತಗೊಂಡು ಇಲ್ಲಿ ಇಟ್ಕೊಂಡು ನಮ್ಮ ಅಡುಗೆಯವರು ಮಕ್ಕಳಿಗೆ ಊಟ ಬಡಿಸ್ತಾರೆ. ಬನ್ನಿ ಇವಾಗ ನಾವು ನಮ್ಮ ಸಭಾಂಗಣ ಆಡಿಟೋರಿಯಂಗೆ ಹೋಗೋಣ. ತುಂಬ ಚೆನ್ನಾಗಿದೆ.
ಇದು ನಮ್ಮ ಸಭಾಂಗಣ. ಈ ಸಭಾಂಗಣದ ವಿಶೇಷತೆ ಸಭಾಂಗಣ ಕಮ್ ಮಲ್ಟಿ ಕ್ಲಾಸ್ ಟೀಚಿಂಗ್ ಪ್ಲೇಸ್ ಆ್ಯಂಡ್ ಸೈನ್ಸ್ ಲ್ಯಾಬ್ ಇದೆ ಇಲ್ಲಿ. ಮತ್ತು ಇಲ್ಲಿ ನಾವು ಫಂಕ್ಷನ್ಗಳನ್ನ ಕೂಡ ಮಾಡ್ತೀವಿ. ಬನ್ನಿ ಹೇಗಿದೆ ನೋಡೋಣ. ಇದು ನಮ್ಮ ಆಡಿಟೋರಿಯಂ. ಈ ಆಡಿಟೋರಿಯಂನ ವಿಶೇಷತೆಗಳನ್ನು ನಾನು ನಿಮಗೆ ಹೇಳಲೇಬೇಕು. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಸ್ಕ್ರೀನ್ ಕೆಳಗಡೆ ಬರ್ತಾ ಇದೆ. ಸೊ ಇದಕ್ಕೆ ಪ್ರೊಜೆಕ್ಟರ್ ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. ಅಲ್ಲಿದೆ ಪ್ರೊಜೆಕ್ಟರ್ ಇಲ್ಲಿದೆ. ಈ ಪ್ರೊಜೆಕ್ಟ್ರನ್ನ ನಾವು ವೆಯ್ಟ್ ಹಾಗೆ ಅಲ್ಲೇ ಇರು. ಓಕೆ, ಈ ಪ್ರೊಜೆಕ್ಟ್ರನ್ನ ನಾವು ಆನ್ ಮಾಡೋಣ. ಸೊ ಅಲ್ಲಿ ನೋಡಿ, ಅಲ್ಲಿ ಸ್ಕ್ರೀನಲ್ಲಿ ಪ್ರೊಜೆಕ್ಟ್ರದ್ದು ಇಮೇಜಸ್ ಅಲ್ಲಿ ಬರುತ್ತೆ, ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಮಕ್ಕಳಿಗೆ ನಾವು ಅವರ ಎಜುಕೇಷನ್ಗೆ ಸಂಬಂಧಪಟ್ಟ ಕಂಟೆಂಟನ್ನು ಇಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ನಾವು ಟೀಚಿಂಗ್ ಮಾಡ್ತೀವಿ. ತುಂಬಾ ಇಷ್ಟಪಡ್ತಾರೆ ಮಕ್ಕಳು. ಇಲ್ಲಿ ನೀವು ನೋಡ್ತಾ ಇರಬಹುದು. ಸೊ ಸುಮಾರು ಮೋರ್ ದೆನ್ 100 ಪೀಪಲ್ ಕೂತ್ಕೊಂಡು ಒಂದು ಪ್ರೋಗ್ರಾಮ್ನ ಅಟೆಂಡ್ ಮಾಡೋ ಥರ ಇಲ್ಲಿ ಮಾಡಿದ್ದೀವಿ. ಮಕ್ಕಳು ಇಲ್ಲೆಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ತಾರೆ. ಇನ್ನು ಹಿಂದೆ ನೋಡೋದಾದರೆ ಇಲ್ಲಿ ಸೈನ್ಸ್ ಲ್ಯಾಬನ್ನ ನೀವು ನೋಡ್ತಾ ಇದ್ದೀರಾ. ಸ್ಕೆಲಿಟನ್ ನೋಡಿ, ಇಲ್ಲಿ ಸ್ಕೆಲಿಟನ್ ಇದೆ. ಅಯ್ಯೋ, ಸ್ಕೆಲಿಟನ್ ಕೈನೇ ಬಿದ್ದೋಯ್ತು. ಈಸಿಯಾಗಿ ಫಿಕ್ಸ್ ಮಾಡಬಹುದು. ಸೊ ಸ್ಕೆಲಿಟನ್ ಕೈನ ನಾವು ಫಿಕ್ಸ್ ಮಾಡಿದ್ದೀವಿ. ಸೊ ಸ್ಕೆಲಿಟನ್ ಮಕ್ಕಳು ನೋಡಿ ಖುಷಿ ಪಡ್ತಾರೆ. ಈ ಗ್ಲಾಸ್ ಒಳಗಡೆ ಎಲ್ಲ ನಾವು ಸೈನ್ಸ್ಗೆ ಸಂಬಂಧಪಟ್ಟ ಥಿಂಗ್ಸ್ಗಳನ್ನು ಇಲ್ಲಿ ಇಟ್ಟಿದ್ದೇವೆ. ಮಕ್ಕಳು ಇಲ್ಲಿ ಅವರ ಏನು ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ಸಲ್ಲಿ ಸೈನ್ಸ್ ರಿಲೇಟೆಡ್ ಏನಾದರೂ ಟಾಪಿಕ್ಸ್ ಬಂದಾಗ ಇಲ್ಲಿ ಅವರು ಬಂದು ತಗೊಂಡು ಪ್ರಾಕ್ಟಿಕಲಾಗಿ ಮಕ್ಕಳು ಕಲ್ತ್ಕೊಳ್ತಾರೆ. ಸೊ ಅಲ್ಲೆಲ್ಲ ಗ್ಲೋಬ್ ಇದೆ, ಇನ್ನೂ ಸುಮಾರಷ್ಟು ಐಟಮ್ಸ್ ಇದೆ. ಎಲ್ಲ ಮಕ್ಕಳು ಯೂಸ್ ಮಾಡ್ತಾರೆ, ಖುಷಿಯಿಂದ ಯೂಸ್ ಮಾಡ್ತಾರೆ. ಸೊ ಇದು ನಮ್ಮ ಶಾಲೆಯ ಹಲವಾರು ವಿಶೇಷತೆಗಳನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಒಂದೇ ಒಂದು ಮರ್ತೋಯ್ತು, ಅದೇನಂತಂದರೆ ನಮ್ಮ ಶಾಲೆಯಲ್ಲಿರುವ ಟೆರೇಸ್. ಬನ್ನಿ ನೋಡೋಣ ಹೇಗಿದೆ ನಮ್ಮ ಶಾಲೆಯಲ್ಲಿರೋ ಟೆರೇಸ್. ಸೊ ಸಿ ಹೌ ಬ್ಯೂಟಿಫುಲ್ ಇಟ್ ಇಸ್. ಇದು ನಮ್ಮ ಶಾಲೆಯ ಟೆರೇಸ್, ತುಂಬ ಸ್ಪೇಷಿಯಸ್ ಆಗಿದೆ. ಈ ಒಂದು ಸ್ಪೇಸಲ್ಲಿ ನಾವು ಫ್ಯೂಚರಲ್ಲಿ ಕಿಚನ್ ಗಾರ್ಡನ್ ಅಂದರೆ ಟೆರೇಸ್ ಗಾರ್ಡನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಮ್ಮ ಡೋನರ್ಸು ಕೂಡ ನಮಗೆ ಪ್ರಾಮಿಸ್ ಮಾಡಿದ್ದಾರೆ ಮಾಡಿಕೊಡ್ತೀವಿ ಅಂತ. ಇಲ್ಲಿ ನೀವು ನೋಡಬಹುದು 2 ಸಿಂಟೆಕ್ಸ್ ಟ್ಯಾಂಕ್ಗಳಿದೆ. ಇಲ್ಲಿಂದ ನಮ್ಮ ಇಡೀ ಸ್ಕೂಲ್ಗೆ ವಾಟರ್ ಸಪ್ಲೈ ಆಗುತ್ತೆ. ಇಲ್ಲಿ ಕೆಳಗಡೆ ಪ್ರೆಷರ್ ಕಡಿಮೆ ಇರೋದ್ರಿಂದ ಪ್ರೆಷರ್ ಪಂಪ್ ಹಾಕಿದ್ದಾರೆ. ಸೊ ಇಲ್ಲಿನೂ ಕೂಡ ಒಂದು ವಾಟರ್ ಫೆಸಿಲಿಟಿ ಇದೆ. ಸೊ ಇಷ್ಟೆಲ್ಲ ವಿಶೇಷತೆಗಳಿರುವ ನಮ್ಮ ಶಾಲೆಯ ಡೋನರ್ಸ್ಗೆ ನಾವು ತುಂಬ 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 ಥ್ಯಾಂಕ್ಫುಲ್ ಆಗಿರ್ತೀವಿ. ಯಾಕಂತಂದರೆ ಗೌರ್ಮೆಂಟ್ ಸ್ಕೂಲು ಅಂತಂದರೆ ಹೇಗಿರುತ್ತೆ, ಆದರೆ ನಮ್ಮ ಗೌರ್ಮೆಂಟ್ ಸ್ಕೂಲು ಹೇಗಿದೆ, ಒಂದು ಪ್ರೌಡ್ ಫೀಲ್ ಆಗುತ್ತೆ. ಗೌರ್ಮೆಂಟ್ ಸ್ಕೂಲಲ್ಲಿ ಅದು ನಮ್ಮ ಸ್ಕೂಲಲ್ಲಿ ಮಕ್ಕಳು ಓದಲಿಕ್ಕೆ ಮತ್ತು ಪೇರೆಂಟ್ಸ್ಗೂ ಕೂಡ ಇಲ್ಲಿ ಬಂದು ನೋಡಲಿಕ್ಕೆ, ತಮ್ಮ ಮಕ್ಕಳನ್ನ ಕಳಿಸ್ಲಿಕ್ಕೆ ತುಂಬಾ ಪ್ರೌಡ್ ಫೀಲ್ ಆಗ್ತಾರೆ. ಇಷ್ಟು ತುಂಬ ಚೆನ್ನಾಗಿರುವ ಸರ್ಕಾರಿ ಶಾಲೆಗೆ ನಮ್ಮ ಮಕ್ಕಳನ್ನ ಕಳಿಸ್ತಾ ಇದ್ದೀವಿ ಅಂತ ಪೇರೆಂಟ್ಸು ಖುಷಿಯಾಗಿದ್ದಾರೆ. ಈ ಶಾಲೆಯಲ್ಲಿ ಕಲಿತಾ ಇದ್ದೀವಿ ಅಂತ ಮಕ್ಕಳು ತುಂಬಾ ಖುಷಿ ಪಡ್ತಾ ಇದ್ದಾರೆ. ಆ್ಯಂಡ್ ನಾವು ಶಿಕ್ಷಕರು ಕೂಡ ಇಂತಹ ಒಂದು ವಾತಾವರಣದಲ್ಲಿ, ಇಂತಹ ಒಂದು ಅತ್ಯಾಧುನಿಕ ಶಾಲೆಯಲ್ಲಿ ಇದ್ದೀವಿ ಅಂತ ನಮಗೂ ಖುಷಿಯಾಗುತ್ತೆ. ಸೊ ನಮ್ಮೆಲ್ಲರ ಖುಷಿಗೆ ಕಾರಣ ಆಗಿದ್ದಾರೆ ಯಾರು, ಅವರೇ ನಮ್ಮ ಡೋನರ್ಸ್ಗಳು. ಶ್ರೀಯುತ ರೊನಾಲ್ಡ್ ಕೊಲಾಸೋರವರು NRI ಮತ್ತು ಅವರ ಕುಟುಂಬ, ಹಾಗೂ
SLK ಸಾಫ್ಟ್ವೇರ್ ಪ್ರೈವೇಟ್ ಲಿಮಿಟೆಡ್ ಪೂಜನಹಳ್ಳಿ ಇವರಿಬ್ಬರು ಸೇರಿ ನಮಗೆ ಈ ರೀತಿಯ ಒಂದು ಪರ್ಮನೆಂಟ್ ಅಸೆಟನ್ನು ಮಾಡಿಕೊಟ್ಟಿದ್ದಾರೆ. ಆಸ್ತಿ ಎಷ್ಟೇ ಜನ್ರೇಷನ್ನು ಹೋದ್ರೂ ಕೂಡ ಪರ್ಮನೆಂಟಾಗಿರುವಂತಹ ಒಂದು ಆಸ್ತಿಯನ್ನು ಮಾಡಿಕೊಟ್ಟಿದ್ದಾರೆ. ಇದು ಈ ಗ್ರಾಮಕ್ಕೆ ಕೊಟ್ಟಿರುವಂತಹ ಕೊಡುಗೆ. ಸುಮಾರು ಕೋಟಿಗಳ ವೆಚ್ಚದಲ್ಲಿ ಈ ಶಾಲೆ ನಿರ್ಮಾಣ ಆಗಿದೆ. ಈ ನಿರ್ಮಾತೃಗಳಿಗೆ ನಮ್ಮ ಕಡೆಯಿಂದ ಅನಂತ ನಮನಗಳು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.